ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಚೈತ್ರ ಮಾಸ, ಶುಕ್ಲ ಪಕ್ಷ, ದ್ವಾದಶಿ ತಿಥಿ, ಮಘ ನಕ್ಷತ್ರ, ಭಾನುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಛಾಯಾಗ್ರಾಹಕರ ಮೇಲೆ ಹಲ್ಲೆ ಪ್ರಕರಣ, ನಮ್ಮ ಫೋಟೋಗ್ರಾಫರ್ಗಳಿಗೆ ರಕ್ಷಣೆ ಕೊಡಿ. ಮಾರ್ಚ್ 31ಕ್ಕೆ ರಾಜ್ಯವ್ಯಾಪಿ ಹೋರಾಟಕ್ಕೆ ಕರೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿರುವುದಾಗಿ ಆರೋಪಿಸಿ ಯತ್ನಾಳ್ ಹಾಗೂ ಬಿಜೆಪಿ ನಾಯಕರನ್ನು ಏಕವಚನದಲ್ಲೇ ಬೈದು ಕೋತಿ ಎಂದು ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಮುಖಂಡ ಸಾದಿಕ್ ಪೈಲ್ವಾನ್ ಬಿಜೆಪಿ ಮೇಲೆ ಕುಸ್ತಿ ಆಡ್ತಾರೆ, ಸೋಲಿಸ್ತಾರೆ. ಜಮೀರ್ ಅವರದ್ದು ಏನು ಮುನಿಸು ಇಲ್ಲ, ಅವರು ಸರಿಯಿದ್ದಾರೆ. ನನ್ನ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಡಿಕೆಶಿ ಹೇಳಿಕೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ಚಾಮರಾಜ ಜೋಡಿ ರಸ್ತೆಯಲ್ಲಿ ಭಾನುವಾರ ಅಚ್ಚರಿ ಘಟನೆ ಸಂಭವಿಸಿದೆ. ಗಾಯತ್ರಿ ಚಿತ್ರಮಂದಿರದ ಸಮೀಪದಲ್ಲಿದ್ದ ಬೃಹತ್ ಮರ ಏಕಾಏಕಿ ಧರೆಗುರುಳಿದ ಪರಿಣಾಮ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಮರ ಬಿದ್ದಾಗ ರಸ್ತೆ ಬದಿಯಲ್ಲಿ ನಿಂತಿದ್ದ ಒಂದು ಆಟೋಗೆ ಹಾನಿಯಾಗಿದ್ದು, ವಾಹನ ಭಾಗಶಃ ಜಖಂಗೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಯಾಣಿಕರು ಅಥವಾ ಪಾದಚಾರಿಗಳಿಗೆ ಗಾಯವಾಗಿಲ್ಲ ಎಂಬುದು ನೆಮ್ಮದಿ ತಂದಿದೆ. ಸ್ಥಳೀಯರು ತಕ್ಷಣವೇ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಸಿಬ್ಬಂದಿ ಆಗಮಿಸಿ ಮರವನ್ನು ತೆರವುಗೊಳಿಸಿದರು. ಈ ಘಟನೆ ಕೆಲಕಾಲ ವಾಹನ ಸಂಚಾರಕ್ಕೆ ಅಡ್ಡಿಯುಂಟು ಮಾಡಿದರೂ ನಂತರ ಪರಿಸ್ಥಿತಿ ಸಹಜಗೊಂಡಿತು. ಸಾಂತಲ ಸಿಗ್ನಲ್ ಇಂದ ನಾನು ಜೋಗೆ ಬಾಡಿಗೆ ಹೋಗ್ತಾ ಇದ್ದಾಗ ಸಿಗ್ನಲ್ ಇತ್ತು, ಅದು ಸಡನ್ಲಿ ಮರ ಬಂದು ಗಾಡಿ ಮೇಲೆ ಬೀಳ್ತು ಅಷ್ಟೇ. ನಮ್ದು 38 ಆಟೋ, 38 ಪ್ಯಾಸೆಂಜರ್ ಇದ್ರು, ಯಾರಿಗೇನು ಆಗಿಲ್ಲ. ನಮ್ಗೆ ಇಲ್ಲಿ ತಕ್ಷಣ ಒಂದು 5 ಅಡಿ ಹಿಂದೆ ಗೊತ್ತಾದದು, ಬ್ರೇಕ್ ಹೊಡೆದಕ್ಕೆ ಅಲ್ಲಿ ನಿಲ್ಲಿಸ್ತದ ಗಾಡಿ. ಬಡವರು ನಾವು, ಆದ್ರೂ ಅದೇ ಜೀವನ ನಮ್ಗೆ, ಯಾವುದೂ ಇಲ್ಲ ನಮ್ಗೆ. ಈ ತರ ಮಧ್ಯ ಆಗ್ಬಿಟ್ರೆ ಏನು ಹೇಳಕ್ಕಾಗಲ್ಲ, ಏನ್ ಹೇಳೋದು. ಮುಂದೆ ಮಾತ್ರ ಇದೆ ಸರ್, ಗ್ಲಾಸ್ ಎಲ್ಲ ಪುಡಿಯಾಗ್ಬಿಟ್ಟಿದೆ. ಇಲ್ಲ ಸರ್, ಸಡನ್ಲಿ ಅದು ಬಿದ್ದದು, ಇಲ್ಲಿ ಬಂದಾಗ ನಮ್ಗೆ ಗೊತ್ತಾದದು. ಈ ರೋಡ್ ದಾಟಕ್ಕೂ ಇದ್ರೆ ನಾವು ಏನು ಎಫೆಕ್ಟ್ ಇರಲಿಲ್ಲ. ಸಡನ್ಲಿ ಒಂದೇ ಸತಿ ಗಾಡಿ ಮೇಲೆ ಅದಕ್ಕೆ ಹೋಗ್ಬಿಡ್ತು ಮರ. ನಾವು ಒಳಗಡೆನೆ ಇದ್ವಿ, ಏನೂ ಆಗಿಲ್ಲ, ಗಾಬರಿಯಾಗಿ ಒಳಗಡೆನೆ ಇದ್ವಿ. ಪ್ಯಾಸೆಂಜರು ಇದ್ರು, ಆಮೇಲೆ ಇಳಿದ್ರು, ಅವ್ರಿಗೇನು ಆಗಿಲ್ಲ, ಅವ್ರು ಹಿಂದೆ ಕೂತಿದ್ರಲ್ಲ, ಯಾರಿಗೂ ಏನೂ ಆಗಿಲ್ಲ ಸರ್. ಮೈಸೂರಿನಲ್ಲಿ ಪ್ರಸಿದ್ಧ ಎಂಪೈರ್ ಹೋಟೆಲ್ ಕಾರ್ಯಾಚರಣೆ ಕುರಿತು ಹೊಸ ವಿವಾದ ಹುಟ್ಟಿಕೊಂಡಿದೆ. ರಾತ್ರಿ 1 ಗಂಟೆಯಾದರೂ ನಿಯಮಗಳನ್ನು ಲೆಕ್ಕಿಸದೆ ಹೋಟೆಲ್ ಕಾರ್ಯನಿರ್ವಹಿಸುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಸ್ಥಳೀಯರು ಡೋಂಟ್ ಕೇರ್ ಧೋರಣೆ ಅನುಸರಿಸಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೋಟೆಲ್ಗೆ ಫುಲ್ ಪರ್ಮಿಟ್ ನೀಡಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎನ್ನುವ ಟೀಕೆಗಳು ಕೂಡ ಕೇಳಿಬರುತ್ತಿವೆ. ನಿಯಮ ಉಲ್ಲಂಘನೆ ನಡೆದಿದೆಯೇ ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲದಿದ್ದರೂ ಈ ವಿಚಾರ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸಂಬಂಧಪಟ್ಟ ಇಲಾಖೆ ತಕ್ಷಣ ಪರಿಶೀಲನೆ ನಡೆಸಿ ಸ್ಪಷ್ಟನೆ ನೀಡಬೇಕು ಎಂದು ನಾಗರಿಕರು ಆಗ್ರಹಿಸಿದ್ದಾರೆ. ಪ್ರದರ್ಶನ ಇಲ್ಲೇ ಊಟ ತಗೊಂಡು ಹೋಗಿದ್ಕೆ ಬಂದಿರೋದೀಗ ಹೊಟ್ಟೆ ಹಚ್ಕೊಂಡು ಈ ತರ ಮಾಡ್ತಾರೆ ನೋಡ್ರಿ, ಏನ್ ಗುಸು ಗುಸು ಮಾಡ್ತಾರೆ. ಇಡೀರಿ ಅಲ್ಲಿಡೀರಿ, ಅವ್ರು ಮಾಡ್ತಾರೆ, ಹಿಮ್ಮತ್ತಿಲ್ಲ ಕಣ್ರಿ ಅವ್ರಿಗೆ. ಆರ್ಡರ್ ಮಾಡಿದ್ದು ಟೇಕ್ಅವೇಲ್ ಬಂದು ಆನ್ಲೈನ್ ಆರ್ಡರ್ ಸರ್, ಮೇಲೆಲ್ಲ ಬೇಡ. ಇಲ್ಲಿ ನೋಡಿ, ಇನ್ನೂ ಮಿಕ್ಸಿ ಆನ್ ಆಯ್ತೈತೆ, ಮಿಕ್ಸಿ ಕೊಡ್ತೈತೆ ನೋಡಿ. ಅವ್ರು ಒಳಗಡೆ ಕ್ಲೋಸ್ ಮಾಡ್ತಾರೆ, ಒಳಗಡೆ ಕ್ಲಿಯರ್ ಮಾಡ್ಕೋಬಹುದು. ಮಿಕ್ಸಿ ಆನ್ ಐತೆ, ಓಡ್ತಾ ಐತೆ ಅಂದ್ರೆ ಏನರ್ಥ ಸರ್? ನೋಡಿ, ನೀವಿದ್ರು ಬಂದ್ಮೇಲೆ ಲೈಟ್ ಆಫ್ ಆಗಿ 10:30 ಸರ್, ನಾನೇ ಸ್ಟೇಷನ್ ಬಂದಿದ್ದೀಗ. ನಾನೇ ಸ್ಟೇಷನ್ ಬಂದಿ, ನಮ್ ಸಾಹೇಬ್ರಾರು ಇಲ್ಲೇ ಅವ್ರೆ. ನಾನೇ ಕರ್ಕ ಬಂದಿದ್ದು. ನೀವು ಕ್ಲೋಸ್ ಮಾಡಿಸ್ಲೇಬೇಕು. ಕಳ್ಸೋಣ, ನಾನು ಆಚೆ ನಿಂತ್ಕೊತೀನಿ ಬೇಡ, ನಿಮ್ಗೆ ತೊಂದ್ರೆ ಬೇಡ, ನಾನು ಆಚೆ ನಿಂತ್ಕೊತೀನಿ ಬೇಡ. ಎಲ್ಲ ಕಸ್ಟಮರ್ ಆಚೆ ಕಳ್ಸೋಣ, ಆನ್ಲೈನ್ ಕೊಡ್ಲಿ. ಅದೇನ್ ಕಸ್ಟಮರ್ ಆಚೆ ಮೇಲವ್ರೆ, ಇನ್ನುವೆ ಕಸ್ಟಮರ್ ಮೇಲವ್ರೆ. ನೋಡಿ, ಬೇರೆ ಕಡೆ 10 ಗಂಟೆ ಆದ್ರೆ ಕ್ಲೋಸ್ ಮಾಡಿಸ್ತಾರೆ. ಎಂಪೈರ್ ಕುವೆಂಪು ನಗರ ಆಯ್ತಾ, ಪೊಲೀಸ್ ಸ್ಟೇಷನ್ ಹತ್ರದಲ್ಲೇ ಇರೋದು. 11 ಗಂಟೆ ಆದ್ರೂ ಕ್ಲೋಸ್ ಮಾಡಿಸೋರು ಯಾರು ಇಲ್ಲ ಇಲ್ಲಿ. ರಾತ್ರಿ 11 ಗಂಟೆ ಆದ್ರೂ ಕೂಡ ಕ್ಲೋಸ್ ಮಾಡಿಸೋರು ಯಾರು ಇಲ್ಲ.
ಯಾರ ಹತ್ರ ನ್ಯಾಯ ಕೇಳೋಣ ಇವತ್ತು? ನಾನೇ ಹೋಗಿ ಪೊಲೀಸ್ ಇಲಾಖೆಯವ್ರನ್ನ ಪಾಪ ಅವ್ರಿಗೆ ಮಾಹಿತಿನೇ ಇರ್ಲಿಲ್ಲ. ಖಂಡಿತ ಸರ್, ಅವ್ರಿಗೆ ಮಾಹಿತಿನೇ ಇರ್ಲಿಲ್ಲ ಪಾಪ. ಅವ್ರನ್ನ ನಾವೇ ಕರ್ಕೊಂಬಂದು, ಯಾಕಂದ್ರೆ ಎಂಪೈರ್ ಅವರು ಅವ್ರಿಗೂ ಸುಳ್ಳು ಹೇಳವ್ರೆ. ಇಲ್ಲ ನಾವು 10 ಗಂಟೆಗೆ ಕ್ಲೋಸ್ ಮಾಡ್ತೀವಿ ಅಂತೆಲ್ಲ. ಬಂದಿರೋದು ಇವಾಗ ಇವಣ್ಣ ಎಲ್ಲಿತ್ತು ಗೊತ್ತಿಲ್ಲ. ನೋಡಿ ಲೇ ಬಿಲ್ ಯಾವುದೇ ಕಾರಣಕ್ಕೂ ಕೊಡಕ್ ಹೋಗ್ಬೇಡ. ಬಿಲ್ ಯಾವುದೇ ಕಾರಣಕ್ಕೂ ಕೊಡಕ್ ಹೋಗ್ಬೇಡ. ನೋಡಿ ಕಸ್ಟಮರ್ ಜೊತೆ ಯಾವ ರೀತಿ ಬಿಹೇವ್ ಮಾಡ್ತಾವ್ರು ನೋಡಿ. ನಾಳೆ ಬರ್ತೀನಿ, ಅಪ್ಪನ ಕರ್ಕೊ ಬರ್ತೀನಿ. ನಮ್ಮ ಡ್ಯಾಡಿ ಊರಿಗೆ ಹೋಗಿದ್ದಾರೆ, ನಾಳೆ ನಮ್ಮ ಡ್ಯಾಡಿ ಕರ್ಕೊ ಬರ್ತೀನಿ. ಫೋಟೋ ಎಲ್ಲ ಇದೆ ಸರ್. ಯಾರಣ್ಣ ಕರ್ಸೋಣ, ಬೆಳಗ್ಗೆ ಕರ್ಸೋಣ. ನಾನು ಬರ್ತೀನಿ, ಕರ್ಸೋಣ. ಸರಿ ಅಣ್ಣ. ಕಳ್ಸ ಎಲ್ಲಾರನ್ನೂ ಹೊರಗಡೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನದಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯದ ಗಂಭೀರ ಪ್ರಕರಣ ಬೆಳಕಿಗೆ ಬಂದಿದೆ. ಬೆನ್ನು ನೋವಿನಿಂದ ಬಳಲುತ್ತಿದ್ದ 41 ವರ್ಷದ ಶೋಭಾ ಅವರು ಶಸ್ತ್ರಚಿಕಿತ್ಸೆ ವೇಳೆ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ ಪ್ರಕರಣದಲ್ಲಿ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಮಹತ್ವದ ತೀರ್ಪು ನೀಡಿದೆ. ನಗರದ ಜನಪ್ರಿಯ ಆಸ್ಪತ್ರೆ ಹಾಗೂ ನ್ಯೂರೋಸರ್ಜನ್ ಡಾ ಅಮೋಘ ಗೌಡ ವಿರುದ್ಧ ನಿರ್ಲಕ್ಷ್ಯ ಸಾಬೀತಾಗಿದೆ ಎಂದು ಆಯೋಗ ಹೇಳಿದೆ. ಶಸ್ತ್ರಚಿಕಿತ್ಸೆ ವೇಳೆ ಸೂಕ್ತ ಜಾಗ್ರತೆ ವಹಿಸದ ಕಾರಣ ಈ ದುರಂತ ಸಂಭವಿಸಿದೆ ಎಂದು ಉಲ್ಲೇಖಿಸಿ ಮೃತರ ಕುಟುಂಬಕ್ಕೆ ಪರಿಹಾರ ಪಾವತಿಸಲು ಆದೇಶಿಸಲಾಗಿದೆ. ಈ ತೀರ್ಪು ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಣೆಗಾರಿಕೆಯ ಮಹತ್ವವನ್ನು ಮತ್ತೊಮ್ಮೆ ಒತ್ತಿ ಹೇಳಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇವಾಲಯದಲ್ಲಿ ವೃತ್ತಿಪರ ಛಾಯಾಗ್ರಾಹಕರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಮಾರ್ಚ್ 31ರಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ಛಾಯಾಗ್ರಾಹಕರ ಸಂಘ ನಿರ್ಧರಿಸಿದೆ. ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಘಟಕದ ಅಧ್ಯಕ್ಷ ಎಚ್.ಎಸ್. ನಾಗೇಶ್ ಈ ಕುರಿತು ಮಾಹಿತಿ ನೀಡಿದರು. ಪ್ರೀ ವೆಡ್ಡಿಂಗ್ ಶೂಟ್ ವೇಳೆ ಸ್ಥಳೀಯರು ಹಲ್ಲೆ ನಡೆಸಿದ ಘಟನೆಗೆ ಸಂಬಂಧಿಸಿದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಈ ದಾಳಿಯಲ್ಲಿ ಸುಮಾರು 5 ಲಕ್ಷ ಮೌಲ್ಯದ ಕ್ಯಾಮೆರಾ ಹಾಗೂ ಉಪಕರಣಗಳು ಜಖಂಗೊಂಡಿದ್ದು, ಛಾಯಾಗ್ರಾಹಕರಿಗೆ ಆರ್ಥಿಕ ಹಾಗೂ ಮಾನಸಿಕ ನಷ್ಟ ಉಂಟಾಗಿದೆ. ತಪ್ಪಿತಸ್ಥರ ಬಂಧನ, ಪರಿಹಾರ ಹಾಗೂ ಸುರಕ್ಷತೆ ಒದಗಿಸುವಂತೆ ಸಂಘ ಆಗ್ರಹಿಸಿದೆ. ರಾಜ್ಯದಾದ್ಯಂತ ತಾಲೂಕು ಕಚೇರಿಗಳ ಮುಂದೆ ಶಾಂತಿಯುತ ಧರಣಿ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಇತ್ತೀಚೆಗೆ ಏನಾಗ್ತಾ ಇದೆ, ಕೆಲವು ಜಾಗಗಳಲ್ಲಿ ಫೋಟೋಗ್ರಫಿ ಮಾಡಲಿಕ್ಕೆ ಸರ್ಕಾರವೇ ನಿರ್ಬಂಧ ವಿಧಿಸಿದೆ. ಆದರೆ ಕೆಲವು ಜಾಗಗಳಲ್ಲಿ ನಾವು ಫೋಟೋಗ್ರಫಿ ಮಾಡಲಿಕ್ಕೆ ಅವಕಾಶ ಇದೆ. ಅಂಥ ಒಂದು ಜಾಗ ನಿನ್ನೆ ನಡೆದಂಥ ಏನು ನಮ್ಮ ಬೆಟ್ಟದ ಬೀರೇಶ್ವರ ದೇವಸ್ಥಾನದಲ್ಲಿ ನಮ್ಮ ಛಾಯಾಗ್ರಾಹಕರು ಬೆಂಗಳೂರಿನ 3 ಜನ ಫೋಟೋಗ್ರಾಫರ್ಸ್ಗಳು, ಹಾಸನದ 3 ಜನ ಫೋಟೋಗ್ರಾಫರ್ಸ್ಗಳು ಶೂಟಿಂಗಾಗಿ ಅಲ್ಲಿ ಬಂದಿದ್ದಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿನ ಏನು ದೇವಸ್ಥಾನಕ್ಕೆ ಬಂದಂಥವರೋ ಅಥವಾ ಯಾರೋ ಗೊತ್ತಿಲ್ಲ, ಏಕಾಏಕಿ ನಮ್ಮ ಛಾಯಾಗ್ರಾಹಕರುಗಳ ಮೇಲೆ ದೇವಸ್ಥಾನದೆಲ್ಲ ತೊಂದರೆ ಕೊಡ್ತಾ ಇದ್ದೀರಾ ಅಂತನೋ ಅಥವಾ ಬೇರೆ ಏನು ಕಾರಣಕ್ಕೆ ಅವ್ರಿಗೆ ಗೊತ್ತು, ಆ ಕಾರಣಗಳು ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಛಾಯಾಗ್ರಾಹಕರುಗಳ ಮೇಲೆ ಏನಾದರೂ ಇರಲಿ, ವಿಚಾರಗಳೇನೇ ಇರಲಿ, ತೊಂದರೆ ಇಲ್ಲ, ಮಾತುಕತೆಯಲ್ಲಿ ಮುಗಿಸಬೇಕಾಗಿತ್ತು. ಆದರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಕ್ಕಂಥದ್ದು ನಿಜವಾಗಿ ಖಂಡನೀಯವಾದ್ದು. ಯಾಕೆಂದರೆ ಒಬ್ಬ ಮೇಕಪ್ ಆರ್ಟಿಸ್ಟ್ಗೆ ಒಂದು ಮಹಿಳೆ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ನಿಜವಾಗಿ ಭಾಳ ನೋವಿನ ವಿಚಾರ. ಇದು ನಮ್ಮನ್ನು ನಂಬ್ಕೊಂಡು ಅವರು ಬಂದಿರ್ತಾರೆ ನಮ್ಮ ಜೊತೆಯಲ್ಲಿ, ಅವ್ರಿಗೆ ನಾವು ಅವ್ರ ಮನೆಗಳಲ್ಲಿ ಏನು ಉತ್ತರ ಕೊಡಬೇಕಾಗುತ್ತೆ? ದಯವಿಟ್ಟು ಇದು ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಗೃಹ ಸಚಿವರಿಂದ ಹಿಡಿದು ಮತ್ತು ಎಲ್ಲ ಆರಕ್ಷಕ ಠಾಣೆ ಎಲ್ಲ ಸಿಬ್ಬಂದಿಗಳನ್ನು ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ದಯವಿಟ್ಟು ನಮ್ಮ ಛಾಯಾಗ್ರಾಹಕರಿಗೆ ರಕ್ಷಣೆ ಕೊಡಿ. ಇವತ್ತೇನು ಹಾಸನ ಜಿಲ್ಲೆಯ ಏನು ಸಕಲೇಶಪುರದಲ್ಲಿ ನಡೆದಿರ್ತಕ್ಕಂಥ ಏನು ಅಹಿತಕರ ಘಟನೆಯಲ್ಲಿ ಪಾಲ್ಗೊಂಡಿದ್ದಂಥ ಯಾರು ಹಲ್ಲೆ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಅದಕ್ಕಾಗಿ ನಾವು ಬೆಂಗಳೂರಿನಿಂದ ಇಲ್ಲಿವರೆಗೂ ಬಂದಿದ್ದೀವಿ. ನಮ್ಮ ಛಾಯಾಗ್ರಾಹಕರಿಗೆ ರಕ್ಷಣೆ ಕೊಡಲಿ ಅಂಥೇಳಿ ನಾವು ಕೇಳ್ತಾ ಇದ್ದೀವಿ. ನಿಮ್ಮೆಲ್ಲರ ಮುಖಾಂತರ ಛಾಯಾಗ್ರಾಹಕರನ್ನು ರಕ್ಷಿಸುವ ಕೆಲಸ ಆಗಲಿ ಅಂಥೇಳಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೀವಿ. ಇದೇ ವಿಚಾರವಾಗಿ ನಾವು ಇದೇ ತಿಂಗಳು 31ನೇ ತಾರೀಕು ಮಂಗಳವಾರ ಹಾಸನದ ಪ್ರಮುಖ ಏನು ಎಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ, ಒಂದು ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ತಯಾರಾಗ್ತಾ ಇದ್ದೀವಿ. ಇಡೀ ರಾಜ್ಯದಿಂದ ಎಲ್ಲ ಫೋಟೋಗ್ರಾಫರ್ಸ್ಗಳು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅವತ್ತಿನ ದಿನ ನಾವಿಲ್ಲಿ ಒಂದು ಪ್ರತಿಭಟನೆಗೆ ಈಗ ಮುಂದಾಗ್ತಾ ಇದ್ದೀವಿ. ಮಾನ್ಯ ಏನು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿ ಸಲ್ಲಿಸಲಿದ್ದೇವೆ, ಹಾಗಾಗಿ ಮತ್ತೆ SP ಅವರಿಗೆ ನಮ್ಮ ಮನವಿ ಸಲ್ಲಿಸಲಿದ್ದೇವೆ. ಈಗ ಚಿಕ್ಕಮಗಳೂರಿನ ಜಿಲ್ಲೆಯ ಕಳಸ ತಾಲೂಕಿನ ಬಾಳೆಖಾನ್ ಸಮೀಪ ಚಾಲಕನ ನಿಯಂತ್ರಣ ತಪ್ಪಿದ ಪ್ರವಾಸಿ ಕಾರು ರಸ್ತೆ ಬದಿಯ ಕಂದಕಕ್ಕೆ ಪಲ್ಟಿಯಾದ ಘಟನೆ ನಡೆದಿದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಿಂದ ಹೊರನಾಡಿಗೆ ತೆರಳುತ್ತಿದ್ದ ಕಾರು 2 ಬಾರಿ ಪಲ್ಟಿಯಾಗಿ ಮಕ್ಕಾಡೆ ಬಿದ್ದಿದೆ.
ಕಾರಿನಲ್ಲಿದ್ದ ಪ್ರವಾಸಿಗರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದು ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನು ಕಳಸ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಥಳಕ್ಕೆ ಕಳಸ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಕ್ರೇನ್ ಸಹಾಯದಿಂದ ಕಂದಕದಲ್ಲಿದ್ದ ಕಾರನ್ನು ಮೇಲಕ್ಕೆ ಎತ್ತಲಾಯಿತು. ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ನಗರದ ಐಜಿ ರಸ್ತೆಯಲ್ಲಿರುವ ಆರ್ಟ್ ಫರ್ನಿಚರ್ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿದೆ. ಅಂಗಡಿಯಲ್ಲಿ ಸಂಗ್ರಹಿಸಿದ್ದ ಬೀರು, ಕುಷನ್, ಸೋಫಾ ಸೆಟ್, ದಿವಾನ್ ಕಾಟ್ ಸೇರಿದಂತೆ ಬಹುತೇಕ ಫರ್ನಿಚರ್ ವಸ್ತುಗಳು ಬೆಂಕಿಗಾಹುತಿಯಾಗಿವೆ. ಘಟನಾ ಸ್ಥಳಕ್ಕೆ ತಕ್ಷಣ 2 ಅಗ್ನಿಶಾಮಕ ವಾಹನಗಳು ಆಗಮಿಸಿ ಸಿಬ್ಬಂದಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದರು. ಇಡೀ ರಾತ್ರಿ ಸುರಿದ ಸಾಧಾರಣ ಮಳೆಯ ಪರಿಣಾಮ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಐಜಿ ರಸ್ತೆ ನಗರದಲ್ಲಿನ ಪ್ರಮುಖ ರಸ್ತೆ ಆಗಿರುವುದರಿಂದ ಕೆಲಕಾಲ ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಯಿತು. ಘಟನೆಯ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಈಗ ರಾಜ್ಯ ಮತ್ತು ದಾವಣಗೆರೆ ರಾಷ್ಟ್ರೀಯ ಸುದ್ದಿಗಳು. ಉಪಚುನಾವಣೆಗೆ ಸಂಬಂಧಿಸಿದಂತೆ ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿವೆ. ಈ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಯಾವುದೇ ಮುನಿಸಿಲ್ಲ, ಅವರು ಸರಿಯಾಗಿದ್ದಾರೆ ಮತ್ತು ನನ್ನೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಮುಖಂಡ ಸಾದಿಕ್ ಪೈಲ್ವಾನ್ ಬಿಜೆಪಿ ಮೇಲೆ ಕುಸ್ತಿ ಆಡ್ತಾರೆ, ಸೋಲಿಸುತ್ತಾರೆ ಎಂದು ಹೇಳಿದರು. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗಾಗಿ ನಾಯಕರು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಕ್ಷೇತ್ರದಲ್ಲಿ ರಾಜಕೀಯ ಪೈಪೋಟಿ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. ಯಾವ ಭರವಸೆ ಇಲ್ಲ. ಅವ್ರಿಗೆ ಕಾಂಗ್ರೆಸ್ ಪಕ್ಷ ಅವ್ರ ಗೌರವನ ಕಾಪಾಡ್ತಾರೆ. ನಾವೇನೋ ಅವ್ರ ಗೌರವನ ಎಲ್ಲರಿಗೂ ಅಲ್ಲ, ಎಲ್ಲರಿಗೂ ನಾವು ಗೌರವನ ಕಾಪಾಡೋದಕ್ಕೆ ಕೆಲಸ ಮಾಡ್ತೀವಿ. ನಿಮ್ಮ ಹತ್ರ ಮಾತಾಡುವಾಗ ಜಮೀರ್ ಅಹ್ಮದ್ ಅವರ ಬೆಂಬಲದಿಂದ ನಾಮಿನೇಷನ್ ಫೈಲ್ ಮಾಡಿದ್ರೆ ಅವ್ರು ಹೇಳಿದ್ದಕ್ಕೆ ನಾಮಿನೇಷನ್ ಮಾಡಿದ್ದೀನಿ ಅಂತ ಅದೆಲ್ಲ ಹೇಳಕ್ ಹೋಗಲ್ಲ. ನನಗೇನು ಗೊತ್ತಿಲ್ಲ. ನಾಮಿನೇಷನ್ ಹಾಕಿದ್ರು, ನಾಮಿನೇಷನ್ ವಿಡ್ರಾ ಮಾಡಕ್ ಆಗಿರಲಿಲ್ಲ. ಪಕ್ಷಕ್ಕಿಂತ ಪ್ರತಿಷ್ಠೆ ದೊಡ್ಡದಾಯ್ತು ಸರ್ ಜಮೀರ್ ಅವರಿಗೆ. ಏನಿಲ್ಲ, ಅದು ಏನಿಲ್ಲ, ಅವರು ಕನಸಾಗಿದ್ದಾರೆ. ಮುನಿಸ್ಕೊಂಡಿದ್ದಾರೆ, ಪ್ರಚಾರಕ್ಕೂ ಬರಲ್ಲ ಅಂತ. ನೆಲಮಂಗಲ ತಾಲೂಕಿನ ವಿಮಾನದಲ್ಲಿ ಹ್ಯಾಂಡ್ ಪೋಸ್ಟ್ ಬಳಿ ಹಾಡುಹಗಲೇ ಮಹಿಳೆಯ ಮಾಂಗಲ್ಯ ಸರ ಕಳ್ಳತನ ನಡೆದ ಘಟನೆ ಆತಂಕ ಮೂಡಿಸಿದೆ. ಬೇಕರಿ ಮುಂದೆ ನಿಂತಿದ್ದ ಅಂಬಿಕಾ ಅವರ 55 ಗ್ರಾಂ ಮಾಂಗಲ್ಯ ಸರವನ್ನು ಜ್ಯೂಸ್ ಕುಡಿಯುವ ನೆಪದಲ್ಲಿ ಬಂದ ಕಳ್ಳರು ಕ್ಷಣಾರ್ಧದಲ್ಲಿ ಕಿತ್ತು ಪರಾರಿಯಾಗಿದ್ದಾರೆ. ಈ ವೇಳೆ ಮಹಿಳೆ ನೆಲಕ್ಕುರುಳಿದ್ದು ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪ್ರಕರಣ ದಾಖಲಿಸಿಕೊಂಡ ಕುದೂರು ಪೊಲೀಸರು ತಕ್ಷಣ ತನಿಖೆ ಕೈಗೊಂಡು ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಸ್ಥಳೀಯರಲ್ಲಿ ಭಯದ ವಾತಾವರಣ ಉಂಟಾಗಿದ್ದು, ಪೊಲೀಸರು ಜಾಗ್ರತೆ ವಹಿಸುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. Hey!
ದಾವಣಗೆರೆಯಲ್ಲಿ ರಾಜಕೀಯ ವಾಗ್ವಾದ ತೀವ್ರಗೊಂಡಿದ್ದು, ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಗಳನ್ನು ಖಂಡಿಸಿದ ಅವರು, ಮುಸ್ಲಿಂ ಸಮುದಾಯದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿರುವುದಾಗಿ ಆರೋಪಿಸಿ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು. ಇಂತಹ ಹೇಳಿಕೆಗಳನ್ನು ನಾವು ಸಹಿಸೋದಿಲ್ಲ ಎಂದು ಎಚ್ಚರಿಸಿದರು. ಇದೇ ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡದಿರುವುದನ್ನು ಪ್ರಶ್ನಿಸಿದ ಅವರು, ಅಹಿಂದ ಹಾಗೂ ಅಲ್ಪಸಂಖ್ಯಾತರು ಬಿಜೆಪಿಗೆ ಮತ ನೀಡುವುದಿಲ್ಲ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಕುರುಬ ಸಮುದಾಯದ ಬೆಂಬಲದಿಂದಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ ಎಂದು ತಿಳಿಸಿದರು. ಅವನು ಯಾವನ ಬಿಜಾಪುರದ ಕೋತಿ ಇದನ್ನಲ್ಲ ಯತ್ನಾಳು, ಏನು ಅವನು ಮಾತಾಡಿದ್ದು? ಒಂದು ಕೋತಿ ಇದೆ ಅಲ್ಲ ಮೈಸೂರ್ದು, ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟ ಒಂದು ಕೋತಿ ಇದೆ, ಏನ್ ಮಾತಾಡಿದ್ದು? ಅವ್ರು ಸಿಂಗ್ಯುಲರ್ ಆಗಿ ಮಾತಾಡಿದ್ರೆ, ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾವು ನೋಡ್ಕೊಂಡಿರ್ಬೇಕಾ? ಯತ್ನಾಳ್ ಅವ್ರೆ, ಅನಂತ್ ಕುಮಾರ್ ಹೆಗಡೆ ಅವ್ರೆ, ನಿಮ್ಮ ಅಪ್ಪನ ಜಾಗೀರಲ್ಲ ಇದು. ನಿಮ್ಮ ಅಪ್ಪನ ಜಾಗೀರಲ್ಲ ಇದು, ಬಾಯಿಗೆ ಬಂದಿಂಗ್ ಮಾತಾಡೋದಿಕ್ಕೆ. ಏನ್ ಸರ್, ಮುಸ್ಲಿಂ ಧರ್ಮದವ್ರನ್ನ ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ ಸರ್, ಅದಕ್ಕೆ ಯಾರು ಕ್ಷಮೆ ಕೇಳಲ್ವಾ? ಸರ್ ಒಂದ್ ನಿಮಿಷ ನೋಡಿ, ಒಂದ್ ನಿಮಿಷ. ಬಿಜೆಪಿ ಅವ್ರು ಯಾಕೆ ಕೊಡ್ಲಿಲ್ಲ? ಜೆಡಿಎಸ್ ಬಿಜೆಪಿ ಅಲಿಯನ್ಸ್ ಇದ್ದು ತಾನೆ. ಆಯ್ತಪ್ಪ, ಅವ್ರ ಇಂಥ ಟೈಮಲ್ಲಿ ಮುಸ್ಲಿಮರ ಮನ ಒಲಿಸಬೇಕಾಗಿತ್ತು. ನಾನ್ ನಿಮ್ಗೆ ಹೇಳೋದಿಷ್ಟೇ, ಬಿಜೆಪಿ ಅವ್ರಿಗೆ ಅಹಿಂದ ಮತ್ತೆ ಮೈನಾರಿಟೀಸ್ ನನಗೆ ನಂಬಿಕೆ ಇದೆ, ಬಿಜೆಪಿ ಅವ್ರಿಗೆ ಒಂದು ಓಟ್ ಹಾಕಲ್ಲ. ಇವತ್ತು ಬಿಜೆಪಿ ಅವರು ಏನ್ ಅವಮಾನ ಮಾಡ್ತಿದ್ರೆ ಅದು ಅಹಿಂದಾಗೆ. ನಾನೊಬ್ಬ ಅಹಿಂದ ಹುಡುಗ. ಎಸ್, ನಾನು ಕುರುಬ ಸಮುದಾಯದವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಈ ರಾಜ್ಯಕ್ಕೆ ಕುರುಬ ಸಮುದಾಯದ ವ್ಯಕ್ತಿಯನ್ನ ನನ್ನ ಪಕ್ಷ ಮುಖ್ಯಮಂತ್ರಿ ಮಾಡಿದೆ. ಇದು ಸಿದ್ದರಾಮಯ್ಯ ಸಾಹೇಬ್ರ ಗೌರವದ ವಿಚಾರ. ಛಾಯಾಗ್ರಾಹಕರ ಮೇಲೆ ಹಲ್ಲೆ ಪ್ರಕರಣ. ನಮ್ಮ ಫೋಟೋಗ್ರಾಫರ್ಗಳಿಗೆ ರಕ್ಷಣೆ ಕೊಡಿ. ಮಾರ್ಚ್ 31ಕ್ಕೆ ರಾಜ್ಯವ್ಯಾಪಿ ಹೋರಾಟಕ್ಕೆ ಕರೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿರುವುದಾಗಿ ಆರೋಪಿಸಿ ಯತ್ನಾಳ್ ಹಾಗೂ ಬಿಜೆಪಿ ನಾಯಕರನ್ನು ಏಕವಚನದಲ್ಲೇ ಬೈದು ಕೋತಿ ಎಂದು ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಮುಖಂಡ ಸಾದಿಕ್ ಪೈಲ್ವಾನ್ ಬಿಜೆಪಿ ಮೇಲೆ ಕುಸ್ತಿ ಆಡ್ತಾರೆ, ಸೋಲಿಸ್ತಾರೆ. ಜಮೀರ್ ಅವರದ್ದು ಏನು ಮುನಿಸು ಇಲ್ಲ, ಅವರು ಸರಿಯಿದ್ದಾರೆ. ನನ್ನ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಡಿಕೆಶಿ ಹೇಳಿಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.